ಕೋವಿಡ್ ವೇಳೆ ಹಗರಣ ಅಂತ ತನಿಖೆ ಮಾಡೋದೇ ಅಪರಾಧ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡಾ ವಾಲ್ಮೀಕಿ ಕೇಸ್ ಮುಚ್ಚಾಕೋದಕ್ಕೆ ಕೋವಿಡ್ ತನಿಖೆ ಮಾಡಲಾಗ್ತಾ ಇದೆ, ರಾಜಕೀಯ ದ್ವೇಷದಿಂದ ತನಿಖೆ ಅಂತ ಜಗದೀಶ್ ಶೆಟ್ಟರ್ ಕೂಡ ಕಿಡಿಕಾರಿದ್ದಾರೆ. ನ್ಯಾಯಮೂರ್ತಿ ಕುನ್ಹಾ ಅವರು ಪೂರ್ಣ ಪ್ರಮಾಣದ ವರದಿಯನ್ನ ಕೊಟ್ಟಿಲ್ಲ, ಮಧ್ಯಂತರ ವರದಿ ಇಟ್ಕೊಂಡು ಈ ರೀತಿ ತನಿಖೆ ಮಾಡೋದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಹಗರಣ ಇರಬಹುದು, ವಾಲ್ಮೀಕಿ ನಿಗಮದ ಹಗರಣ ಇರಬಹುದು, ಈ ಎಲ್ಲ ಹಗರಣಗಳಲ್ಲಿ ಸಿಗಾಕ್ಕೊಂಡು ಉತ್ತರ ಕೊಡೋದು ಆಗದೇನೆ ಆ ಹಗರಣಗಳ ಫೇಸ್ ಮಾಡಲಿಕ್ಕೆ ಅವ್ರಿಗೆ ಮುಖ ಇಲ್ಲದಕ್ಕಾಗಿ ಈ ದ್ವೇಷದ ರಾಜಕಾರಣವನ್ನು ಶುರು ಮಾಡಿದ್ದಾರೆ. ನೋಡಿ, ಇಡೀ ಜಗತ್ತನ್ನೇ ಕಾಡಿರ್ತಕ್ಕಂಥದ್ದು 2019 ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಜನರನ್ನ ಬದುಕಿಸಬೇಕಾದದ್ದೇ ಸರ್ಕಾರಕ್ಕೆ ಮುಖ್ಯ ಸವಾಲಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಹತ್ರ ಕೋವಿಡ್ಗೆ ಬೇಕಾಗ್ತಕ್ಕಂಥ ಔಷಧಿಗಳಾಗಲಿ ಉಪಕರಣಗಳಾಗಲಿ ಯಾವುದೂ ನಮ್ಮ ಹತ್ರ ಇರಲಿಲ್ಲ. ಯಾವನ ಹತ್ರ ಅಲ್ಪ ಸ್ವಲ್ಪ ಮಟೀರಿಯಲ್ ಇತ್ತು, ಸಾಮಗ್ರಿಗಳಿದ್ದು, ಔಷಧಿ ಇತ್ತು, ಅದನ್ನು ಅವ್ರು ಕೇಳಿದ ರೇಟಿಗೆ ಕೊಟ್ಟು ಪರ್ಚೇಸ್ ಮಾಡಬೇಕಾಯ್ತು. ನಾವು 3 ಲೇಯರ್ ಮಾಸ್ಕು ನಾವಿವತ್ತು ತಯಾರು ಮಾಡಿದರೆ ಅದರದ್ದು ಭಾಳ ಆದ್ರೆ ಒಂದು 4-5 ರೂಪಾಯಿ ಆಗ್ತದೆ ತಿಳ್ಕೊಂಡು, ಆದರೆ ಅವರು 10 ರೂಪಾಯಿ ಕೇಳಿದ್ರು ಕೊಟ್ಟು ತೊಗೋಬೇಕಾಯ್ತು. ಅದನ್ನು ತನಿಖೆ ಮಾಡಿದ್ದೇ ಅಪರಾಧ ಅಂತ ಹೇಳ್ತೀನಿ ನಾನು. ತನಿಖೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಇದನ್ನು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನೊಂದು ಮೂಡಾ ಹಗರಣ ಆಯಿತು, ಮತ್ತು ಅದರ ಜೊತೆಗೆ ಈ ಒಂದು ವಾಲ್ಮೀಕಿ ಆ ಒಂದು ಕಾರ್ಪೊರೇಷನ್ ಅಲ್ಲಿ ಹಣದ ಒಂದು ದುರುಪಯೋಗ ಆಯಿತು, 100 ಕೋಟಿ. ಅದಾದಮೇಲೆ ಎನ್ಕ್ವೈರಿ ಆಗಿ ಒಂದು ಹಂತಕ್ಕೆ ಬಂದು ಎಲ್ಲಿವರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಹಂತಕ್ಕೂ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್ ಮೇಲೆ, ಹಿಂದೆ ಮುಖ್ಯಮಂತ್ರಿ ಇದ್ದಂಥವರು ಮತ್ತು ಅಲ್ಲಿ ಇದ್ದಂಥ ಸಚಿವರ ಮೇಲೆ ಒಂದು ರಾಜಕೀಯ ದ್ವೇಷವನ್ನು ಮಾಡಲಿಕ್ಕೆ, ಅದಕ್ಕೊಂದು ಏನೋ ಒಂದು ಕೌಂಟರ್ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಈಗ ಜಸ್ಟಿಸ್ ಕುನ್ನಾ ಅವರದು ಇನ್ನೂ ವರದಿ ಪರಿಪೂರ್ಣವಾದಂಥ ವರದಿ ಇನ್ನೂ ಕೊಟ್ಟಿಲ್ಲ. ಒಂದು ಇಂಟೀರಿಯಂ ವರದಿ ಕೊಟ್ಟಿದ್ದಾರೆ. ಅದರ ಮೇಲೇ ನೀವು FIR ಮಾಡ್ತೀರಂತಂದರೆ ಇದು ರಾಜಕೀಯ ದ್ವೇಷದ ಒಂದು ಅತ್ಯಂತ ತಾಜಾ ಉದಾಹರಣೆ ಅಂತ ಹೇಳ್ತೀನಿ, ತಾಜಾ ಸಾಕ್ಷಿ ಅಂತ ಹೇಳ್ತೀನಿ. ಅದಕ್ಕಾಗಿ ರಾಜಕೀಯ ದ್ವೇಷ ಸಲುವಾಗಿ ಇದೆಲ್ಲ ಮಾಡ್ತಾಯಿದ್ದಾರೆ. ಕಾನೂನು ರೀತಿಯಲ್ಲಿ ಇದು ಸ್ಟ್ಯಾಂಡ್ ಆಗೋದಿಲ್ಲ. ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಆಗಿ ಮತ್ತೊಂದಾಗಿ ಎಲ್ಲ ಇದು ಪರಿಪೂರ್ಣವಾದಂಥ ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಆಗಬೇಕಾಗ್ತದೆ. ಆದರೆ ಅದನ್ನು ಬಿಟ್ಟು ಇವತ್ತು ಕೇವಲ ಒಂದು ಇಂಟೀರಿಯಂ ರಿಪೋರ್ಟ್ ಮೇಲೆ ನೀವು ಮಾಡ್ತಾ ಇರೋದು ಒಂದು ರಾಜಕೀಯ ದ್ವೇಷ ಅಂತ ಹೇಳ್ತೀನಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಗೆ ಇದನ್ನು ತನಿಖೆ ಮಾಡ್ಬೇಕಂತ ಇವತ್ತು ಅನ್ನಿಸ್ತಾನೋ, ಯಾವಾಗ ಮೂಡಾ ಹಗರಣ ಆಯಿತು